ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತಿನ ಈ ವಿಡಿಯೋದಲ್ಲಿ ಓವನ್ ಇಲ್ದಲೇ ವೆಜ್ ಪಿಜ್ಜಾ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮನೆಯಲ್ಲಿ ಸಿಂಪಲ್ ಆಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು. ಮೊದಲನೇದಾಗಿ ಪಿಜ್ಜಾ ಮಾಡೋದಕ್ಕೆ ಚಿಲ್ಲಿ ಫ್ಲೇಕ್ಸ್ ಬೇಕು. ಅದಕ್ಕೆ ನಾನಿಲ್ಲಿ ಒಂದು 5-6 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಮೆಣಸಿನ್ಕಾಯಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಬಾರ್ದು, ಸುಮ್ಮನೆ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡ್ಕೊಬೇಕು. ಅದಾದ ನಂತರ ಒಂದು ಮಿಕ್ಸರ್ ಜಾರ್ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಯಾವ ರೀತಿ ಅಂದರೆ ಮಿಕ್ಸಿನ 1-2 ಸಲ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಪಿಜ್ಜಾ ವೈಟ್ ಸಾಸ್ನ ಮಾಡೋದಕ್ಕೆ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೋಬೇಕು. ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಬೆಣ್ಣೆ ಕರ್ಗಾಗಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕೋಬೇಕು. ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆಗ್ತಿರುವಾಗ ಒಂದೊಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪನೇ ಹಾಲು ಹಾಕಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ, ಅದನ್ನೇ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಯಾವುದೇ ರೀತಿ ಗಂಟಿಲ್ಲ. ಆವಾಗ ಮಿಕ್ಕಿರೋ ಅಂತಹ ಹಾಲನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಲು ಹಾಕಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಈಗ ನಾವು ಸಾಸಸ್ ಎಲ್ಲ ನೋಡಿದ್ದೀವಲ್ವಾ, ಆ ರೀತಿ ಆಗುತ್ತೆ, ಅಲ್ಲಿವರೆಗೂ ಕೂಡ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಈಗ ಆಗಿದೆ. ಈಗ ಕೊನೆಯಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಿಜ್ಜಾ ವೈಟ್ ಸಾಸ್ ರೆಡಿ ಆಗುತ್ತೆ. ಪಿಜ್ಜಾ ವೈಟ್ ಸಾಸನ್ನು ಮಾಡ್ಕೊಂಡ್ಬಿಟ್ರೆ ಪಿಜ್ಜಾ ರೆಡ್ ಸಾಸ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಅದೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ನಾನು. ನಂತರ ಪಿಜ್ಜಾ ಮಾಡೋದಕ್ಕೆ ನಾನು ಆಲ್ರೆಡಿ ರೆಡಿಮೇಡ್ ಪಿಜ್ಜಾ ಬೇಸ್ನ ತೊಗೊಂಡ್ಬಿಟ್ಟಿದ್ದೀನಿ. ಇದು ಗೋಧಿಯಿಂದ ಮಾಡಿರೋದು. ಪಿಜ್ಜಾ ಬೇಸ್ ಮಾಡೋದೇನು ಅಷ್ಟು ಕಷ್ಟ ಅಲ್ಲ, ಅದನ್ನು ಮಾಡ್ಬೋದಿತ್ತು, ಬಟ್ ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಪಿಜ್ಜಾ ಸಾಸು ಮತ್ತು ಪಿಜ್ಜಾ ಬೇಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಾವೀಗ ಮಾಡಿಟ್ಕೊಂಡ್ವಲ್ಲ ಪಿಜ್ಜಾ ವೈಟ್ ಸಾಸು, ಅದನ್ನು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು. ನೀಟಾಗಿ ಹಚ್ಕೋಬೇಕು ಎಲ್ಲ ಕಡೆ. ಈ ಪಿಜ್ಜಾ ಬೇಸ್ ಅಂತೂ ಗೋಧಿಯಿಂದ ಮಾಡಿರೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಹಾಗಾಗಿ ನಾನು ಗೋಧಿಯಿಂದ ಮಾಡಿರೋದನ್ನೇ ತೊಗೊಂಡಿದ್ದೀನಿ. ನಂತರ ಪಿಜ್ಜಾ ಸಾಸ್ ಅಂದರೆ ರೆಡ್ ಸಾಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಗೆ ಟೊಮೆಟೊ ಸಾಸ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಪಿಜ್ಜಾ ಸಾಸ್ ರೆಡಿ ಆಗುತ್ತೆ. ಈ ನಡುವೆ ನಾವು ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕೊಬೋದು. ಬಟ್ ನಾನು ಹಾಕಿಲ್ಲ, ಯಾಕಂದರೆ ನಾನು ಡೈರೆಕ್ಟ್ ಪಿಜ್ಜಾ ಮೇಲೆ ಹಾಕೋಣ ಅಂತ ಹಾಕ್ಕೊಂಡಿಲ್ಲ. ನೋಡಿ, ಈ ಥರ ಮಾಡಿಕೊಂಡ್ರೆ ಪಿಜ್ಜಾ ಸಾಸ್ ಕೂಡ ರೆಡಿ ಆಗಿಬಿಡುತ್ತೆ. ಒಂದು ಪಿಜ್ಜಾ ಮಾಡೋದಕ್ಕೆ ಎಷ್ಟೊಂದು ಪ್ರೊಸೀಜರ ಅಂತ ತಲೆ ಕೆಡಿಸ್ಕೊಳ್ಳೋ ಹಂಗಿಲ್ಲ. ಈ ಥರ ಟೊಮೆಟೊ ಸಾಸು ಮತ್ತು ಚಿಲ್ಲಿ ಪೌಡರ್ ಇದ್ದರೆ ಪಿಜ್ಜಾ ಸಾಸ್ನ ಮಾಡ್ಕೊಂಬಿಡ್ಬೋದು. ನಂತರ ನಾನಿಲ್ಲಿ ಚೀಸ್ನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಈಗ ಹಾಕೋಬೇಕು. ಸ್ವಲ್ಪ ಹಾಕೋಬೇಕು, ಯಾಕಂದರೆ ನಾವೀಗ ಏನೇನು ಹಾಕ್ತೀವೋ ಪಿಜ್ಜಾ ಮಾಡೋದಕ್ಕೆ ಅದೆಲ್ಲ ಚೆನ್ನಾಗಿ ಕುತ್ಕೋಬೇಕು ಅಂತ ಸ್ಟಾರ್ಟಿಂಗ್ ನಾವು ಚೀಸ್ನ ತುರಿದು ಹಾಕೋಬೇಕು. ನಿಮ್ಗೆ ಈ ರೀತಿ ಚೀಸ್ನ ತುರಿದು ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ಚೀಸ್ ಕ್ಯೂಬ್ಸ್ ಬರುತ್ತಲ್ಲ, ಸ್ಮಾಲ್ ಅದನ್ನು ಕೂಡ ಹಾಕೋಬೋದು. ಚೀಸ್ ಹಾಕ್ಕೊಂಡಿದ ನಂತರ ನಾನಿಲ್ಲಿ ಪನ್ನೀರ್ನ ಎಣ್ಣೆಗೆ ಹಾಕಿ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋಬೇಕು. ನಾನಿಲ್ಲಿ ವೆಜ್ ಪಿಜ್ಜಾ ಮಾಡ್ತಿರೋದ್ರಿಂದ ಎಲ್ಲ ಥರದ ವೆಜಿಟೇಬಲ್ಸ್ ಮತ್ತು ಪನ್ನೀರ್ನ ಯೂಸ್ ಮಾಡಿದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಕ್ಯಾಪ್ಸಿಕಮ್ನ ಹಾಕೋಬೇಕು. ಕ್ಯಾಪ್ಸಿಕಮ್ನ ನಾನು ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ನಂತರ ಈರುಳ್ಳಿನೂ ಕೂಡ ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋಬೇಕು. ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನೇ ಹಾಕಿ ಮಾಡ್ಕೊಬೋದು, ಮತ್ತು ಅದೇ ಸೈಜಲ್ಲಿ ಕೂಡ ಕಟ್ ಮಾಡ್ಕೊಬೋದು. ಈ ರೀತಿ ಎಲ್ಲ ತರಹದ ತರಕಾರಿಗಳನ್ನ ಹಾಕಿದ್ರೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ಮತ್ತು ನೋಡೋಕೆ ಕೂಡ ಚೆನ್ನಾಗಿರುತ್ತೆ.
ನಂತರ ಸ್ವಲ್ಪ ಸ್ವೀಟ್ ಕಾರ್ನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಹಾಕಿದ್ಮೇಲೆ ನಾವೀಗ ಮಾಡಿಟ್ಕೊಂಡ್ವಲ್ಲ ರೆಡ್ ಚಿಲ್ಲಿ ಫ್ಲೇಕ್ಸು ಅದನ್ನು ಹಾಕ್ಕೊಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಬೇಕು. ಈ ಟೈಮಲ್ಲಿ ನಿಮಗೆ ಬೇಕಿದ್ದರೆ ಆರಿಗ್ಯಾನೋ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಕೋತಾ ಇಲ್ಲ. ನಂತರ ಈಗ ತುರಿದಿಟ್ಕೊಂಡಿರುವಂತಹ ಚೀಸ್ನ ಹಾಕ್ಕೋಬೇಕು. ನಾವೆಷ್ಟು ಚೀಸ್ನ ಹಾಕ್ತೀವೋ ಅಷ್ಟು ನಾವು ತಿನ್ನೋವಾಗ ಚೀಸ್ನೆಸ್ ಸಿಗುತ್ತೆ. ಈ ರೀತಿ ಪೂರ್ತಿ ಚೀಸ್ನ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸುಮ್ಮನೆ ಜಸ್ಟ್ ಒಂದು ಪಿಂಚ್ ಆಗೋಷ್ಟು ಹಾಕ್ತಾ ಇದ್ದೀನಿ ನಾನು. ನೋಡಿ, ಇಷ್ಟು ಮಾಡಿಕೊಂಡ್ರೆ ಪಿಜ್ಜಾ ರೆಡಿ ಆಗುತ್ತೆ. ಈಗ ನಾವು ಇದನ್ನ ಬೇಕ್ ಮಾಡ್ಕೊಬೇಕು. ನಾನೀಗ ಒಂದು ಕುಕ್ಕರ್ನಲ್ಲಿ ಪಿಜ್ಜಾನ ಯಾವ ರೀತಿ ಬೇಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಕುಕ್ಕರ್ಗೆ ಈ ರೀತಿ ಆದಂಥ ಒಂದು ಬಟ್ಲನ್ನ ಇಟ್ಬಿಟ್ಟು ಒಂದು 10 ನಿಮಿಷ ಪ್ರೀ ಹೀಟ್ನ ಮಾಡ್ಕೊಬೇಕು. ಅದಾದ ನಂತರ ನಾವೇನು ರೆಡಿ ಮಾಡ್ಕೊಂಡಿದ್ವೋ ಆ ಪಿಜ್ಜಾನ ಒಳಗಿಟ್ಟು ಕುಕ್ಕರ್ ಮುಚ್ಚಳಕ್ಕೆ ರಬ್ಬರು ಮತ್ತು ವಿಸಿಲ್ ಎರಡೂ ಕೂಡ ಹಾಕ್ದಲೇ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಬೇಯಿಸ್ಕೋಬೇಕು. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಪಿಜ್ಜಾ ರೆಡಿ ಆಗಿಬಿಡುತ್ತೆ. ನೋಡಿ, ನಾನಿಲ್ಲಿ ರಬ್ಬರು ಮತ್ತು ವಿಸಿಲ್ ಎರಡೂ ಹಾಕಿಲ್ಲ, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. 15 ನಿಮಿಷ ಆದಮೇಲೆ ನೋಡಿದ್ರೆ ಪಿಜ್ಜಾ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ. ಹೊರಗಡೆ ತೆಗೆದು ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ನೋಡಿ, ಚೀಸೆಲ್ಲ ಎಷ್ಟು ನೀಟಾಗಿ ಮೆಲ್ಟ್ ಆಗಿದೆ ಅಂತ. ಓವನ್ ಇಲ್ದಲೆ ಎಷ್ಟು ಸುಲಭವಾಗಿ ಪಿಜ್ಜಾ ಮನೇಲೆ ಮಾಡ್ಕೊಬೋದು. ಅಯ್ಯೋ, ಓವನ್ ಇಲ್ವಲ್ಲ ನಮ್ಮ ಮನೇಲಿ, ಹೇಗೆ ಪಿಜ್ಜಾ ಮಾಡೋದು ಅಂತ ಯೋಚನೆ ಮಾಡೋ ಹಾಗಿಲ್ಲ. ಕುಕ್ಕರಲ್ಲಿ ಮಾಡ್ಕೋಬೋದು, ಪಾತ್ರೆಯಲ್ಲಿ ಕೂಡ ಈಸಿಯಾಗಿ ಮಾಡ್ಕೊಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಹೋಮ್ ಮೇಡ್ ಪಿಜ್ಜಾ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.